ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿದ್ದೀರಾ, ನಾನು ಮಾಡಬೇಕು ಯೂಟ್ಯೂಬ್ ಚಾನಲ್ಲು, ಮುಂದೆ ಅದರಲ್ಲಿ ಅರ್ನ್ ಮಾಡಬೇಕು, ಮನೇಲಿ ಕೂತ್ಕೊಂಡೇ ಮಾಡಬೇಕು, ನಾನು ಒಂದಷ್ಟು ದುಡ್ಡು ಮಾಡಬೇಕು, ಪಾರ್ಟ್ ಟೈಮಾಗಿ ವರ್ಕ್ ಮಾಡಬೇಕು, ಯೂಟ್ಯೂಬಲ್ಲಿ ಒಂದಷ್ಟು ಅರ್ನ್ ಮಾಡಬೇಕು, ಯಾರ್ಯಾರು ಅಂದ್ಕೊಂಡಿದ್ದೀರಾ ಈ ವಿಚಾರ ಸಂಪೂರ್ಣವಾಗಿ ತಿಳ್ಕೊಳ್ಳೇಬೇಕು ನೀವು. ಇಲ್ಲಾಂದರೆ ನಿಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ. ಕಾಪಿರೈಟು ಸ್ಟ್ರೈಕು ಕ್ಲೈಮು. ಕಾಪಿರೈಟ್ ಸ್ಟ್ರೈಕ್ ಅಂದರೆ ನೀವು ಯಾವುದೇ ಒಂದು ಸಾಂಗ್ಸ್ ಯೂಸ್ ಮಾಡೋದು, ಇನ್ನೊಬ್ರದ್ದು ಯಾರ್ದೋ ಫೋಟೋಸು ಮತ್ತು ಇನ್ನೊಬ್ರದ್ದು ಯಾರ್ದೋ ವೀಡಿಯೋಸು ಯೂಸ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಏನಾಗುತ್ತೆ ಅಂದರೆ ಇನ್ನೊಬ್ರದ್ದು ಯಾರ್ದೋ ನೀವು ಪರ್ಮಿಷನ್ ಇಲ್ದಿರ ಫೋಟೋಸೋ ಇಲ್ಲ ವೀಡಿಯೋಸೋ ಯೂಸ್ ಮಾಡಿದ್ರೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಟ್ಟರೆ ನಿಮ್ಮ ಚಾನಲ್ಲೇ ಡಿಲೀಟ್ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಚಾನಲ್ಲು ಆ ವಿಡಿಯೋನೇ ಡಿಲೀಟ್ ಮಾಡ್ತಾರೆ. ಅದು ಇದಾಯ್ತಂದರೆ ನಿಮ್ಮ ಚಾನಲ್ಲೇ ಹೊಗೆ ಹಾಕ್ಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ಇನ್ನೊಬ್ರು ಸಾಂಗ್ಸು ಇನ್ನೊಬ್ರದ್ದು ಇದು ಯೂಸ್ ಮಾಡೋವಾಗ ತುಂಬ ಎಚ್ಚರಿಕೆಯಿಂದ ಯೂಸ್ ಮಾಡಿ. ನಿಮ್ಮ ಚಾನಲ್ಲು ತುಂಬ ಕಷ್ಟಪಟ್ಟು ಮಾಡಿರ್ತೀರ, ನಿಮ್ಮ ಚಾನಲ್ಲೇ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಕಾಪಿರೈಟು ಕ್ಲೈಮ್ ಅಂದರೆ ನೀವು ಯಾರ್ದೋ ಸಾಂಗ್ಸೋ ಮ್ಯೂಸಿಕ್ಕೋ ಯೂಸ್ ಮಾಡಿ ಒಂದು ವಿಡಿಯೋ ಮಾಡಿರ್ತೀರ. ಆಗೇನಾಗ್ತದಂದರೆ ಅವರು ಯೂಟ್ಯೂಬ್ಗೆ ನಮ್ಮ ಸಾಂಗು ನಮ್ಮ ವಿಡಿಯೋನ ಇದು ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡು ಇದು ಮಾಡಿದರೆ ಅದಕ್ಕೆ ಬಂದಿರುವಂತಹ ಒಂದು ಮಾನಿಟೈಸೇಷನಲ್ಲಿ ಎಷ್ಟು ದುಡ್ಡು ಬಂದಿದೆ, ಎಷ್ಟು ವ್ಯೂಸ್ ಬಂದಿದೆ, ಅದನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಟ್ರಾನ್ಸ್ಫರ್ ಮಾಡಿ ಅಂತ ಇದು ಮಾಡ್ತಾರೆ. ಆಗ ನೀವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದರೆ ಕೂಡ ಆಗ ನಿಮ್ಗೆ ಅದರಲ್ಲಿ ಬಂದಿರೋ ಅಮೌಂಟು, ಅದರಲ್ಲಿ ವ್ಯೂಸು ಎಲ್ಲ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅದನ್ನು ಕಾಪಿರೈಟ್ ಕ್ಲೈಮ್ ಅಂತಾರೆ. ಇಷ್ಟೇ, ಇದನ್ನು ತಿಳ್ಕೊಳ್ರಿ. ಯಾರು ಇನ್ನೊಬ್ರದ್ದು ಯೂಸ್ ಮಾಡೋಕ್ಕೆ ಹೋಗಿ ಇದು ಮಾಡಿಕೊಂಡು ಇದು ಮಾಡೋಕ್ಕಂತ ಹೋಗ್ಬೇಡ್ರಿ. ನಿಮ್ಮ ಚಾನಲ್ಲು ಡಿಲೀಟ್ ಆಗುವಂತಹ ಪರಿಸ್ಥಿತಿ ತುಂಬ ಇರುತ್ತೆ. ಆದ್ದರಿಂದ ಇನ್ನೂ ಹೆಚ್ಚು ಕಂಟೆಂಟ್ ತೊಗೊಂಬರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.